ಪ್ರತಿಭಾ ಕಾರಂಜಿ ಕಲೋತ್ಸವ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರದ ಸಂಪನ್ಮೂಲ ಕೇಂದ್ರ, ಬೈಲಹೊಂಗಲ ಸಮೂಹ ಸಂಪನ್ಮೂಲ ಕೇಂದ್ರ, ಹಣಬರಟ್ಟಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಪೂಜ್ಯ ಶ್ರೀ ಬಸವಲಿಂಗ ಶಿವಾಚಾರ್ಯರು ಕಾರ್ಯಕ್ರಮದ ಕೇಂದ್ರ ಬಿಂದು, ಎಸ್ಪಿ ಸಂಗನಗೌಡರು, ಸಿಆರ್ಪಿ ಹನಬರಟ್ಟಿ ಮುಖ್ಯ ಅತಿಥಿಗಳು, ಡಾ ಸಂಗಮೇಶ ಸೌದತ್ತಿ ಮಠ, ಯೋಗ ಗುರುಗಳು ಸುನಂದ ಉಳವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪ್ರಾಸ್ತಾವಿಕ ನುಡಿಗಳು ಎಚ್ಎಂ ಹನಬರಟ್ಟಿ, ನಿರೂಪಣೆ ಚಿದಾನಂದ ವಾರಿ, ಹನಬರಟ್ಟಿ ಗ್ರಾಮದ ಪ್ರಮುಖರು ಸಂತೋಷ್ ಉಳವಿ, ರವಿ ತಳವಾರ್, ವೀರೇಂದ್ರ ಬೆಲ, ಲಕ್ಕಪ್ಪ ತಳವಾರ್, ಆಗಮಿಸಿದ ಸರ್ವ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಡಾಕ್ಟರ್ ಸಂಗಮೇಶ ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಯೋಗಾಸನ ಎಷ್ಟು ಮುಖ್ಯವಾದ ಪಾತ್ರವನ್ನು ಪ್ರತಿಯೊಬ್ಬರು ಕೂಡ ಈ ದಿನದ 24 ಗಂಟೆಯಲ್ಲಿ 1 ಗಂಟೆ ಆದರೂ ಯೋಗ ಮಾಡಲೇಬೇಕು. ಯಾಕಂದರೆ ಇವತ್ತಿನ ದಿನನಿತ್ಯ ಹೇಗಿದೆ ಅಂದರೆ ತಿನ್ನುವಂಥ ಆಹಾರದಲ್ಲಿ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ, ಒಳ್ಳೆಯ ನೀರು ಸಿಗ್ತಾ ಇಲ್ಲ, ಒಳ್ಳೆಯ ಗಾಳಿ ಸಿಗ್ತಾ ಇಲ್ಲ, ಎಲ್ಲ ಭೂಮಿ ಕೂಡ ಕೆಮಿಕಲ್ ಆಗಿಬಿಟ್ಟಿದೆ. ಹಾಗಾಗಿ ಯೋಗದಿಂದ ಅವರು ಶತಾಯುಷಿಗಳಾಗ್ಬೋದು, ತಮ್ಮಲ್ಲಿರುವಂಥ ರೋಗಗಳನ್ನು ದೂರ ಮಾಡ್ಬೋದು. ದಿನದ 1 ಗಂಟೆ ಆದರೂ ಕೂಡ ಯೋಗವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಆವಾಗ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ. ಅದೇ ರೀತಿ ಜೀವನ ಶೈಲಿ, ಆಹಾರ ಶೈಲಿ ಬದಲಾವಣೆ ಆದರೆ ಮಾತ್ರ ನಾವು ಬದುಕ್ತೀವಿ. ದುಡ್ಡಿನಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆರೋಗ್ಯದಿಂದ ಎಲ್ಲವೂ ಸಾಧ್ಯ. ಹಾಗಾಗಿ ಮೊದಲು ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ಯೋಗದ ಪಾತ್ರ ಬಹಳ ಮುಖ್ಯವಾಗಿದೆ. ಎಲ್ಲ ನಿರ್ಣಾಯಕರು ಈ ಫೈಲ್ಗಳನ್ನು ತೆಗೆದುಕೊಂಡು ತಮಗೆ ನಿಯೋಜನೆ ಮಾಡಿರ್ತಕ್ಕಂತಹ ಶಿಕ್ಷಕರಾಗಲಿ, ಒಬ್ಬರು ಯಾವುದೇ ಫೀಲ್ಡಲ್ಲಿರಲಿ, ಎಲ್ಲರಿಗೂ ಕೂಡ ಯೋಗದ ಪಾತ್ರ ಬಹಳ ಮುಖ್ಯವಾಗಿದೆ. ಹಾಗಾಗಿ ಯೋಗವನ್ನು ಅಷ್ಟು ಮಾಡಿದರೆ ಬಹಳ ಒಳ್ಳೆಯದು. ಆವಾಗ ನಮ್ಮ ಭಾರತ ಇಡೀ ವಿಶ್ವದಲ್ಲಿಯೇ ಯೋಗ ಹುಟ್ಟಿರೋದು ಭಾರತದಲ್ಲಿ. ಅದು ಪ್ರತಿ ಮನೆಯಲ್ಲಿ ಯೋಗಿಗಳು ಆದರೆ ಮಾತ್ರ ನಮ್ಮ ದೇಶ ಸದೃಢ, ಬಲಿಷ್ಠ ಭಾರತವನ್ನು ಕಟ್ಟಲು ಸಾಧ್ಯ. ಸರ್, ತಮ್ಮ ಅಭ್ಯಾಸವನ್ನು ಯಾವ್ದಾದ್ರು ಸ್ಕೂಲ್ ಮಕ್ಕಳಿಗೆ ನೀವು ದಿನನಿತ್ಯ ಹೇಳ್ತೀರಾ? ಸರ್, ನಾವು ವೇದಿಕೆಯಲ್ಲಿ ನಡೆಯಲಿದೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ಬಹಳ ಮುಖ್ಯ ಇರುತ್ತೆ. ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಹಾಗಾಗಿ ಮಕ್ಕಳಿಗೆ ಇದು ಬಹಳ ಅವಶ್ಯವಾಗಿದೆ. ವೇದಿಕೆಯಲ್ಲಿ ಮಾಡೋದ್ರಿಂದ ಜಾನಪದ ನೃತ್ಯ, ಶಿಕ್ಷಕರಿಗೆ ಇದು ಬಹಳ ಹಾಗೂ ಗಜಲ್, ಖವಾಲಿ ಈ 3 ಕಾರ್ಯಕ್ರಮಗಳು ನಡೆಯಲಿವೆ. ಆಸ್ತಿ ಆಗ್ತದೆ. ಈಗ ಮಕ್ಕಳು ಕೊರತೆಯಿಂದ ಬಲಿಯನ್ನು ಆಗೋದನ್ನು ದೂರ ಮಾಡಬೇಕಾದ್ರೆ ಯೋಗ, ಧ್ಯಾನ ಎಲ್ಲರೂ ತೋರಿಸಿಕೊಂಡು ತಮ್ಮ ಒಂದು. ಸರ್, ಈಗ ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ಅನ್ನ ಬಹಳ ಬಳಕೆ ಮಾಡ್ತಾರೆ. ಅಂತ ಮಕ್ಕಳಿಗೆ ಏನು ಹೇಳಕ್ಕೆ? ನೋಡಿ, ಈಗಾಗಲೇ ಗುರುಮಾತೆಯವರು ಕೋಣೆಗೆ ಹೋಗಿರುತ್ತಾರೆ. ಆ ಉದ್ಧಾರ ಆಗ್ತಾರೆ ಮೊಬೈಲ್ನಿಂದ. ಯಾವುದನ್ನು ಎಷ್ಟು ಬೇಕು ಉಪಯೋಗ ಮಾಡೋದು ಅಷ್ಟೇ. ಈಗಾಗಲೇ ಗುರುಮಾತೆಯವರು ಕೋಣೆ ಹೋಗಿರುತ್ತಾರೆ. ಹಾಗಾಗಿ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೌದು ಛದ್ಮವೇಶ ಕೋಣೆಗೆ ಹೋಗಬೇಕಾಗಿ ಅವರನ್ನ ಹೇಳ್ತಾ ಇದ್ದೀವಿ. ರೀತಿಯಾಗಿ ಕ್ಲೇ ಮೋಟಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಾಸ್ಕೆಟ್ ಬಾಲ್ ಗ್ರೌಂಡ್ ಇದೆ, ಇಲ್ಲ ಅದಕ್ಕೆ ಪೋಷಕರು, ಕ್ಲೇ ಮಾಡಲಿಂಗ್ ಗುರುಗಳು ಬಹಳ ಪಾತ್ರವನ್ನು, ಕ್ಲೇ ಮಾಡಲಿಂಗ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಿರ್ಣಾಯಕರು ಬಾಸ್ಕೆಟ್ ಬಾಲ್ ಅಂಕಣಕ್ಕೆ ಹೋಗಬೇಕಾಗಿ ವಿನಂತಿ. 16 ವಯಸ್ಸಿನ ಮಕ್ಕಳು ಈ ಮೊಬೈಲ್ ಅವಾಗ ಮಾತ್ರ ಅವರು ಬದಲಾವಣೆ, ಅವರಲ್ಲಿರುವಂತ ಏನು ಪ್ರತಿಭೆ ಇರೋದು. ಥ್ಯಾಂಕ್ ಯು.